ನಮಸ್ತೆ ಎಲ್ರಿಗೂ ವೆಲ್ಕಮ್. ನಾನಿವತ್ತು ಮಾಡೋಕ್ಕೆ ಹೋಗ್ತಾ ಇರೋದು ಬ್ರೆಡ್ ಆಮ್ಲೆಟ್. ಸೊ ಮಕ್ಕಳಿಗೆ ಇದೆಲ್ಲ ಫೇವ್ರೇಟ್ ಅಲ್ವಾ, ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಬ್ರೆಡ್ಡು ಹಾಗೆ ಮೊಟ್ಟೆನ ತೊಗೊಂಡಿದ್ದೀನಿ. ತೊಗೊಂಡು ತವಾಕಾದ್ಮೇಲೆ ಚೆನ್ನಾಗಿ ಎಣ್ಣೆ ಹಾಕಿ ಹಾಕಿದ್ಮೇಲೆ ಆ ಎಣ್ಣೆನ ಫುಲ್ಲು ಸ್ಪ್ರೆಡ್ ಮಾಡ್ಕೊಳ್ಳಿ. ಹಾಗೆ ಬ್ರೆಡ್ ತೊಗೊಂಡು ಬ್ರೆಡ್ನ ಕೂಡ ಮೇಲೆ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ 3 ಬ್ರೆಡ್ನ ಒಟ್ಟಿಗೆ ಹಾಕಿದ್ದೀನಿ. ನಿಮಗೆ ಬೇಕಂದರೆ ನೀವು ಸಿಂಗಲ್ ಬ್ರೆಡ್ನ ಕೂಡ ಹಾಕೋಬೋದು. ಹಾಗೆ ಬ್ರೆಡ್ನ ಸ್ವಲ್ಪ ಪ್ರೆಸ್ ಮಾಡಿ, ಜೋರಾಗಿನೂ ಕೂಡ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಅದಕ್ಕೇ ಸ್ವಲ್ಪನೇ ಪ್ರೆಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ರೋಸ್ಟ್ ಆಗಿದೆ. ಸೊ ನೀವು ಒಂದೊಂದಾಗಿನೂ ಕೂಡ ಹಾಕೋಬೋದು. ಸೊ ನಾನು ಅದು ಬ್ರೆಡ್ನ ಎತ್ತಿ ಸೈಡಲ್ಲಿ ಇಕ್ಕೋತಾ ಇದ್ದೀನಿ. ಅದೇ ತವಾಗೆ ನಾನು ಒಂದು ಮೊಟ್ಟೆನ ಒಡೆದು ಹಾಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಸಾಲ್ಟು, ಎಣ್ಣೆ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ಹಾಗೆ ಅಚ್ಚ ಖಾರದ ಪುಡಿ ಕೂಡ ನಾನು ಸ್ಪ್ರಿಂಕಲ್ ಮಾಡಿದ್ದೀನಿ ಅದಕ್ಕೆಲ್ಲ, ನೀವು ನೋಡ್ತಾ ಇರ್ಬೋದು. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಇದು ಮಕ್ಕಳಿಗೂ ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಈವ್ನಿಂಗಾಗಿ ಅಥವಾ ಮಾರ್ನಿಂಗ್ ಬೇಗನೆ ಎದ್ದು ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಸೊ ಒನ್ಸ್ ಟ್ರೈ ಮಾಡಿ, ಕಾಮೆಂಟ್ ಮಾಡಿ. ಇಲ್ಲಿ 2 ಸೈಡು ಕೂಡ ರೋಸ್ಟ್ ಮಾಡಿದ್ದೀನಿ. ನೀವು 1 ಸೈಡ್ ಬೇಕಿದ್ದರೂ ರೋಸ್ಟ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.